ಕಾರ್ಟರ್ನ ವೈಫ್ ವರ್ಜಿನಿ ಅಂತ ಅವರು ಬರ್ತಾರೆ ಹಾಸ್ಪಿಟಲ್ಗೆ. ಆಗ ಎಡ್ವರ್ಡ್, ನೀವು ಮಾತಾಡ್ತಾಯಿರಿ, ನಾನು ಹೊರಗಡೆ ಇರ್ತೀನಂತ ಹೊರಗಡೆ ಹೊರಟೋಗ್ತಾರೆ. ಕಾರ್ಟರ್ ವಿಷಯವನ್ನು ತಿಳಿಸ್ತಾರೆ, ಈ ರೀತಿ ಇನ್ನೊಂದು 6 ತಿಂಗಳಿಂದ 1 ವರ್ಷ ಅಷ್ಟೇ ಅಂತ ಹೇಳಿ ವಿಷಯವನ್ನು ತಿಳಿಸ್ತಾರೆ ಮಡದಿಗೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಈ ಹಾಸ್ಪಿಟಲ್ಸಲ್ಲ, ನಾವು ಬೇರೆ ಹಾಸ್ಪಿಟಲ್ ನೋಡೋಣ, ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋಣ, ಧೈರ್ಯವಾಗಿರೋ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಆಗ ಕಾರ್ಟರ್ ಹೇಳ್ತಾರೆ, ನೋಡು ಅದೆಲ್ಲ ಬೇಡ, ಯೂಸ್ ಆಗೋದಿಲ್ಲ. ನಾನು ಉಳಿದಿರುವಂತಹ ಈ ಸ್ವಲ್ಪ ದಿನವನ್ನು ಎಡ್ವರ್ಡ್ ಜೊತೆ ಹೊರಗಡೆ ಹೋಗಿ ಸ್ವಲ್ಪ ಆರಾಮಾಗಿರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅದನ್ನು ಕೇಳಿಸ್ಕೊಂಡು ಇವ್ರು ಕೋಪ ಬರುತ್ತೆ. ಏನು ನಿನಗೆ ತಲೆಗಿಲೆ ಕೆಟ್ಟಿದೆಯಾ, ಇಂಥ ಟೈಮ್ನಲ್ಲಿ ಯಾರೋ ಒಬ್ಬ ಸ್ಟ್ರೇಂಜರ್ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾನು 45 ವರ್ಷದಿಂದ ಈ ಕುಟುಂಬಕ್ಕೋಸ್ಕರ ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀನಿ, ಉಳಿದಿರುವಂತಹ ಸ್ವಲ್ಪ ದಿನವನ್ನಾದರೂ ನನಗೋಸ್ಕರ ನಾನು ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಅವರ ಮಡದಿಗೆ ಬೇಸರ ಆಗುತ್ತೆ, ಅವ್ರ ಕೋಪದಿಂದ ಹೊರಟೋಗ್ತಾರೆ. ಈಗ ಕಾರ್ಟರ್ ಹಾಗೂ ಎಡ್ವರ್ಡ್ ಇಬ್ಬರು ಈ ಬಕೆಟ್ ಲಿಸ್ಟಲ್ಲಿ ಏನಿದೆ ವಿಶಸ್, ಅದನ್ನು ಫುಲ್ಫಿಲ್ ಮಾಡುವ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದಾಗಿ ಅವರು ಸ್ಕೈ ಡೈವಿಂಗ್ ಮಾಡ್ತಾರೆ. ನಂತರ ಎಡ್ವರ್ಡ್ ಟ್ಯಾಟೂ ಹಾಕಿಸ್ಕೊಳ್ತಾರೆ. ಅದರ ನಂತರ ಈ ಕಾರ್ಟರ್ಗೆ ತುಂಬ ಇಷ್ಟವಾದಂತಹ ಕಾರ್ ಶೆಲ್ಬಿ ಮಸ್ಟಾಂಗ್, ಆ ಕಾರನ್ನ ಅವರು ಡ್ರೈವ್ ಮಾಡೋಕ್ಕೆ ಹೊರಡ್ತಾರೆ. ಎಡ್ವರ್ಡು ಡಾಜ್ ಚಾಲೆಂಜರ್ ಕಾರ್, ಅದನ್ನು ತೊಗೊಂಡು ಒಂದು ಸ್ಪೀಡ್ ವೇಲಿ ಅವರಿಬ್ಬರು ರೇಸ್ ಮಾಡ್ತಾರೆ. ನಂತರ ಅವರು ವರ್ಲ್ಡ್ನ ಫೇಮಸ್ ಆದಂತಹ ಒಂದು ಹೋಟೆಲ್ನಲ್ಲಿ ಅವರು ಡಿನ್ನರ್ ಮಾಡ್ತಾರೆ. ಅದೇ ರೀತಿ ಅವರು ಭಾರತದ ತಾಜ್ ಮಹಲ್ನ ಬಂದು ನೋಡ್ತಾರೆ. ನಂತರ ಜಂಗಲ್ ಸಫಾರಿ ಮಾಡ್ತಾರೆ ಟಾಂಜಾನಿಯಾದಲ್ಲಿ. ಹೀಗೆ ಆ ಒಂದು ಸಾಹಸಗಳನ್ನು ಮಾಡ್ತಾ ತಮ್ಮ ಒಂದು ಟ್ರಿಪ್ ಏನಿದೆ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ರೀತಿ ಅವರು ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಅವರು ಡಿನ್ನರ್ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಈ ಎಡ್ವರ್ಡ್ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ, ಕಾರ್ಟರ್ ಅವರ ಫ್ಯಾಮಿಲಿ ಬಗ್ಗೆ ಎಲ್ಲ. ಆಗ ಅವ್ರಿಗೊಬ್ಬರು ಮಗಳು ಇದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತುಂಬ ದಿನದಿಂದ ಅವಳನ್ನ ಮೀಟ್ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾದಾಗ ಅದನ್ನು ಬಕೆಟ್ ಲಿಸ್ಟ್ನಲ್ಲಿ ಬರೆಯೋ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಎಡ್ವರ್ಡ್ಗೆ ಇಷ್ಟ ಆಗೋದಿಲ್ಲ. ಆ ಸಂದರ್ಭದಲ್ಲೇ ಈ ಕ್ಯಾನ್ಸರ್ ಮತ್ತೆ ಕಾರ್ಟರ್ಗೆ ಕಾಣಿಸ್ಕೊಂಡು ಒಂದು ಬ್ಲೀಡಿಂಗ್ ಆಗುತ್ತೆ ಅವ್ರಿಗೆ. ಎಡ್ವರ್ಡ್ಗೆ ಗಾಬರಿ ಆಗುತ್ತೆ. ಅದೇ ಸಂದರ್ಭದಲ್ಲಿ ಎಡ್ವರ್ಡ್ಗೆ ಕಾರ್ಟರ್ನ ಮಡದಿಯಾದ ವರ್ಜಿನಿಯಿಂದ ಒಂದು ಕಾಲ್ ಬರುತ್ತೆ, ಹೇಗಾದರೂ ಮಾಡಿ ನನ್ನ ಗಂಡನ್ನ ವಾಪಸ್ ಕರ್ಕೊಂಡು ಬನ್ನಿ ಅಂತ. ಅವರು ಆ ಟೆನ್ಷನ್ನಲ್ಲಿ ಇರ್ತಾರೆ. ಈ ವಿಷಯವನ್ನು ಕಾರ್ಟರ್ಗೆ ಹೇಳಿದಾಗ ಅವರು, ಬೇಡ ನಾವು ಜರ್ನಿಯನ್ನು ಮುಂದುವರ್ಸೋಣ ಅಂತ ಹೇಳ್ತಾರೆ. ಅವರು ತಮ್ಮ ಜರ್ನಿಯನ್ನು ಮುಂದುವರಿಸ್ತಾರೆ. ಅವರು ಚೈನಾಗೆ ಹೋಗ್ತಾರೆ. ಚೈನಾದ ಮಹಾಗೋಡೆ ಏನಿದೆ ಅಲ್ಲಿ ಅವರು ಮೋಟ್ರ್ ಬೈಕ್ನಲ್ಲಿ ಹೋಗ್ತಾರೆ.